2 ಕೋಟಿ ಕೊಡ್ತಾರಂತಲ್ಲ ಒಂದೊಂದು 2 ಕೋಟಿ ಅಲ್ಲ, ನೀನು ಅವ್ನು 10 ಕೋಟಿ ಕೊಟ್ಟರು ಕೊಡಲ್ಲ. ಇಲ್ಲಿ ಯಾಕ ಹಾಲೆಲ್ಲ ವಿಷ ಆಗ್ಬಿಟ್ಟೈತಂತೆ. ಹೌದಾ? ಇಷ್ಟ ಆಗೋದು ಬೇಡ, ಕುಡಿಯೋರು ಬೇಡವೇ ಬೇಡ. ತರಕಾರಿ ಎಲ್ಲಾ ತಿಂದವ್ರಿಗೆ ಕ್ಯಾನ್ಸರ್ ಬರ್ತೈತೆ. ಬಂದ್ರೆ ಅವರೇ ಹೋಗ್ಲಿ, ನಾವು ಬೇಕು, ನಿಮಗ್ ಬೇಕು, ನಮಗ್ ಬೇಕು, ತಿಂತೀವಿ ನಾವು. ಹೇಳಿ ಸರ್ಕಾರಕ್ಕೆ ನೀವು ಏನ್ ಮನವಿ ಮಾಡ್ತೀರಾ? ಕೊಡಲ್ಲ ನಾವು, ದಯವಿಟ್ಟು ಕೊಡಲ್ಲ. ಯಾರು ಬಂದ್ರು ಕೊಡಲ್ಲ. ಯಾರು ಬಂದ್ರು ನಮ್ ಜಮೀನ್ ಹತ್ರನ ಅವ್ರು ಬಂದು ಕತ್ತರಿಸಾಕ್ಬಿಡ್ಲಿ, ನಾವು ಕೊಡಲ್ಲ. ಬೇಡ ಸ್ವಾಮಿ, ರೈತರನ್ನ ಕೊಲೆ ಮಾಡ್ಬೇಡಿ ಸ್ವಾಮಿ. 85 ವರ್ಷ ಆಗದೆ, ಭೂಮಿ ತಾಯಿ ನಮಗ್ ಬೇಕು. 85 ವರ್ಷದಿಂದ ಗಟ್ಟಿಯಾಗೇ ಇದ್ದೀರಾ? ಸ್ವಾಮಿ ಏನು ಮಾಡಿಕೊಳ್ಳಿ. ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಅಯ್ಯೋ 4 ಗಂಟೆಗೆ ಹೇಳ್ತೀನಿ. ನೋಡೊಂದ್ ಏಳು ಎಸ್ಕೊಂಡ್ ಮೇಸಿ ಆಗ್ಲೇ ಕಟ್ಟಾಕಿದ್ದೀನಿ. ಈಗ ಒಂದ್ ಏಳು ಎಸ್ಕೊಂಡ್ ಮಾಡಿಕೊಂಡಿದ್ದೀನಿ. 88,000 ರೂಪಾಯಿ ಆಗವೆ, 5 ಸುಳ್ಳು ಆಗವೆ. ಭೂಮಿ ಬಿಟ್ಟು ತಾವ್ ಎಲ್ಗೋಗನೆ. ಹಾಲು ಕಲುಷಿತ ಆಗ್ಬಿಟ್ಟಿದೆ ಅಂತ ನೋಡಿ. 85 ವರ್ಷ ಇನ್ನ ಗಟ್ಬಿಟ್ಟಾಗಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ಉಳುಮೆ ಮಾಡ್ಬಿಟ್ಟು ಹಸಗಳನ್ನ ತೊಳೆದ್ಬಿಟ್ಟು ಇವತ್ತು ಹಾಲ್ ಕರ್ದ ಹಾಕ್ಲಿಲ್ಲ ಅಂದ್ರೂ ನಾಟಿ ಹಸ ನೀವು ಬೆಲೆ ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಸರ್ಕಾರ. ದಿನಕ್ಕೆ 25 ಲೀಟರ್ ಹಾಕ್ತೀರಾ? 50 ಲೀಟರ್ ಆಗ್ತದೆ. ಬೆಳಿಗ್ಗೆ 25, ಸಂಜೆ 25, 50 ಲೀಟರ್ ಹಾಲ್ ಹಾಕ್ತೀರಾ? ಹಾಲೆಲ್ಲ ವಿಷ ಆಗ್ಬಿಟ್ಟೈತಂತಲ್ಲ, ನೀವು ಹಾಲ್ ಹಾಕ್ತಾ ಇದೀನಿ ಅಂತ. ನನ್ನ ಮಕ್ಳು ಹೇಳೋರಿಗೆ ಬುದ್ಧಿ ಇಲ್ಲ ಅಷ್ಟೇ. ವಿಷ ಆಗಿದ್ರೆ ಡೈರಿ ತಗೊಂಡು ಎಲ್ಲ ಪ್ರಪಂಚ ಕುಡಿಯೋರು ಸ್ವಾಮಿ. ಹೌದು, ಹಾವಿದ್ ಕೊಟ್ಬಿಟ್ಟು ಎಲ್ಗೋಣ ಸ್ವಾಮಿ. ಏನೋ 2 ಸ್ಕೋರ್ ಕಟ್ಕೊಂಡು ಜೀವನ ಮಾಡೋದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತೀವಿ. 4 ಗಂಟೆಗೆ ಎದ್ದಿ ಎಲ್ಲ ಇದು ಕ್ಲೀನ್ ಮಾಡಿ ಸಗಣಿ ಎತ್ತಾಕಿ ಸ್ಕೋರ್ ಮೈ ತೊಳ್ದಿ ಎಲ್ಲ ಮಾಡಿ ಹಾಲ್ ಕರ್ದು ಇವಾಗ ತಗೊಂಡ್ಬರ್ತಾ ಇದೀವಿ. ಆಮೇಲೆ ಹುಲ್ ಕುಯ್ಯಾಕ್ ಹೋಯ್ತಿವಿ, ಹುಲ್ ತಂದ್ ಹಾಕ್ತಿವಿ. ಆಮೇಲೆ ಬೇರೆ ವ್ಯವಸಾಯ ಮಾಡ್ತೀವಿ. ಎಲ್ಲ ಮಾಡಿ ಜೀವನ ಮಾಡ್ತಾ ಇದೀವಿ. ನಿಮ್ದು ಜಮೀನ್ ಐತಣ್ಣ? ಜಮೀನ್ ಐತೆ ಸರ್. ಎಷ್ಟೈತಣ್ಣ? ಒಂದ್ 5 ಎಕರೆ ಅದೇ. 5 ಎಕರೆ. ಏನೇನ್ ಬೆಳಿತೀರಣ್ಣ 5 ಎಕರೆ? ಅದೇ ತರಕಾರಿ ಬೆಳಿತೀವಿ, ರಾಗಿ ಬೆಳಿತೀವಿ. ಇದು ತರಕಾರಿನ ತಿಂದ್ಬಿಟ್ಟು ಕ್ಯಾನ್ಸರ್ ಗಳು ಬಂದ್ಬಿಟ್ಟವಂತಲ್ಲ? ಅದೇ ಅವ್ರಿಗೆ ಬಂದ್ಬಿಟ್ಟದೆ ಅಂತ ಇಸ ಅಂತ ಹೇಳ್ತಾವ ಸ್ವಾಮಿ. ಯಾರಿಗೂ ಇಸ ಬರಲ್ಲ, ಯಾರಿಗೂ ಕ್ಯಾನ್ಸರ್ ಬರಲ್ಲ, ಯಾರಿಗೂ ಹಾಸ್ಪಿಟಲ್ ಹೋಗಲ್ಲ, ಏನು ಇಲ್ಲ. ನಡಿನಾದ್ಕೆ ಇದೆಲ್ಲ ಹುಟ್ಟಾಗ್ತಾವ. ಇಲ್ಲಿ ಬೆಳೆನೆ ಬೆಳೆಯಕ್ಕಾಗಲ್ಲ, ಬಂಜಲ್ ಭೂಮಿ ಅಂತ ಹೇಳ್ತಾವ್ರೆ. ಎಲ್ಲ ಸುತ್ತು ಬರೇ ನೀರಾವರಿ. 5 ಎಕರೆ ನೀವು ಖಾಲಿ ಬಿಟ್ಟಿದ್ದೀರಾ? ಏನು ಇಲ್ಲ, ಒಂದ್ ಕುಂಟೆನೂ ಬಿಡಲ್ಲ, ಎಲ್ಲಾ ಬೆಳೆ ಇಕ್ಕಿದೀವಿ. ಎಲ್ಲ ಬೆಳೆ ಬೆಳಿತಿದ್ದೀರಾ? ಶುದ್ಧವಾಗಿರುವಂತ ಅಮೃತನ ನೀವು 25 ಲೀಟರ್ ಒಂದು ಹೊತ್ತು ಹಾಕ್ತೀರಾ ಅಂತ. ಅಮೃತ ಕಲುಷಿತ ಅಂತ ಹೇಳ್ತಾರೆ. ಇವಾಗ ಅಣ್ಣ, ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀವಿ? ನಾವ್ ಏನ್ ಮನವಿ ಮಾಡ್ತೀವಿ ಅಂದ್ರೆ ನಾವು ಜಮೀನ್ ಕೊಡಲ್ಲ ಅಷ್ಟೇ ಮನವಿ ಮಾಡೋದು. ನೋಡಿ, ಇದಿಷ್ಟು ನಮ್ಮ ಹಿರಿಯ ರೈತರಾಗಿರುವಂತ ನಾಗಪ್ಪಣ್ಣ ಅವ್ರು ಹೇಳ್ತಾ ಇರುವಂತ 70 ವರ್ಷ ಆಗಿದೆ. ಇವಾಗ್ಲೂ ಕೂಡ ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಲ್ಲ ಸಾರಿಸಿ ಗುಡಿಸಿ ಒರೆಸಿ ಹಾಲ್ ಕರೆದು ದಿನಕ್ಕೆ 25 ಲೀಟರ್ ಅಂದ್ರೆ ಒಂದೊತ್ತಿಗೆ 25, ದಿನಕ್ಕೆ 50 ಲೀಟರ್ ಹಾಲ್ ಹಾಕ್ತಾರೆ. ಇಂತ ಶುದ್ಧವಾಗಿರುವಂತ ಅಮೃತನ ತೋರಿಸಿ ನೋಡಿ. ಹಾಲು ವಿಷ ಅಂತ ಹೇಳ್ತಾರೆ ಅವ್ರು. ಇಂತ ಶುದ್ಧವಾಗಿರೋ ಹಾಲ್ನ ವಿಷ ಅಂತ ಹೇಳಕ್ಕೆ ಹೆಂಗಾದ್ರೂ ಮನ್ಸು ಬರ್ತದೆ. ಯಾರೇ ಆಗಿರ್ಲಿ, ಅದು ಯಾವ್ದೇ ಪಕ್ಷ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಜೆಡಿಎಸ್ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ಇನ್ನೊಂದು ಮತ್ತೊಂದು ಯಾವ್ದಾರ ಆಗಿರ್ಲಿ, ಕೊನೆಯದಾಗಿ ನಾವು ರೈತರ ಪರವಾಗಿ ಮಾತಾಡ್ಬೇಕು, ರೈತರ ಪರವಾಗಿ ನಿಂತ್ಕೋಬೇಕು. ದಯವಿಟ್ಟು ಹೇಳ್ತೀನಿ, ಸರ್ಕಾರಕ್ಕೆ ನಮ್ ಕಡೆಯಿಂದ ಮನವಿಯನ್ನ ಮಾಡ್ತೀವಿ. ರೈತರ ಸಮಾಧಿ ಮೇಲೆ ನೀವು ಈ ಯೋಜನೆಯನ್ನ ಮಾಡಬೇಡಿ. ರೈತರನ್ನ ಉಳಿಸಿ ಮುಂಬರುವಂತ ದಿನಗಳಲ್ಲಿ ರೈತರು ಕೂಡ ನಿಮ್ಗೆ ಬೆಂಬಲವಾಗಿ ನಿಂತ್ಕೊಂಡು ಮುಂದೇನು ಕೂಡ ನಿಮ್ ಸರ್ಕಾರ ಬರೋ ರೀತಿ ರೈತರು ನೋಡ್ಕೋತಾರೆ. ಆದ್ರೆ ಈ ಯೋಜನೆಯನ್ನು ನೀವು ಕೈ ಬಿಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ರೈತರು ತಿರುಗಿ ಬಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ಬೇಡಿ ಅಂತ ನಾವು ಈ ಮುಖಾಂತರ ಮನವಿಯನ್ನ ಮಾಡ್ಕೊಳ್ತೀವಿ.